ಇಲ್ಲಿಯವರೆಗೆ ಮಧುಮಿತಾಳ ಹುಟ್ಟುಹಬ್ಬದ ಸಲುವಾಗಿ ಅವಳ ಗೆಳತಿ ಮೀರಾ ಅವಳನ್ನು ಕರೆದುಕೊಂಡು ಉಜ್ಜಯಿನಿಯಲ್ಲಿರುವ ಮಹಾದೇಶ್ವರ ದೇವಸ್ಥಾನಕ್ಕೆ ಹೋಗುತ್ತಾಳೆ. ಅಲ್ಲಿಗೆ ತಲುಪಿದ ನಂತರ ಮಧುಮಿತಾಳನ್ನು ಕಾರಿನಿಂದ ಇಳಿಸಿ, ನೀನು ಪ್ರಸಾದ ತೆಗೆದುಕೋ ಎಂದು ಮೀರಾ ಹೇಳಿದಳು. ಮಧುಮಿತಾ ನಗುತ್ತಾ ಗಾಡಿಯಿಂದ ಹೊರಬಂದು ಹೇಳಿದಳು, ನಾನು ಅಲ್ಲಿ ಎದುರಿನ ಅಂಗಡಿಯಲ್ಲಿ ಇರುತ್ತೇನೆ, ನೀನು ಬೇಗ ಬಾ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ತಕ್ಷಣ ಮೀರಾ ಗಾಡಿ ತೆಗೆದುಕೊಂಡು ಕಾರು ಪಾರ್ಕ್ ಮಾಡಲು ಹೋಗುತ್ತಾಳೆ. ಮಧುಮಿತಾ ದೇವಸ್ಥಾನದ ಕಡೆಗೆ ನೋಡಿ ಕೈ ಜೋಡಿಸಿ ಕಣ್ಣು ಮುಚ್ಚಿಕೊಂಡು ಜೈ ಶ್ರೀ ಮಹದೇಶ್ವರ ಎಂದು ಹೇಳುತ್ತಾಳೆ. ಮುಂದುವರಿದ ಭಾಗ. ಅವಳು ಅಷ್ಟೇ ಹೇಳಿದ್ದಳು. ಅಷ್ಟರಲ್ಲೇ ಅವಳ ಕಿವಿಗೆ ಒಬ್ಬ ಹುಡುಗನ ಧ್ವನಿ ಬಿತ್ತು. ಅವನು ಬಹಳ ಜೋರಾಗಿ ಜೈ ಶ್ರೀ ಮಹದೇಶ್ವರ ಎಂದು ಹೇಳಿದನು. ಮಧುಮಿತಾ ಕಣ್ಣು ತೆರೆದು ತಿರುಗಿ ನೋಡಿದಳು. ಆದರೆ ಅವಳು ತಿರುಗುವಷ್ಟರಲ್ಲಿ ಬಿಳಿ ಬಣ್ಣದ ಧೋತಿ ಧರಿಸಿದ್ದ ಒಬ್ಬ ಹುಡುಗ ಅವಳ ಪಕ್ಕದಿಂದ ಹಾದು ಹೋದನು. ಮಧುಮಿತಾ ತನ್ನ ಕಣ್ಣುಗಳನ್ನು ಅತ್ತಿತ್ತ ತಿರುಗಿಸಿ ನೋಡಿ ನಂತರ ಎದುರಿನ ಅಂಗಡಿಯ ಕಡೆಗೆ ನಡೆದಳು. ಅಲ್ಲಿ ತನ್ನ ಚಪ್ಪಲಿಗಳನ್ನು ಬಿಚ್ಚಿ ಅಲ್ಲಿನ ನಳ್ಳಿಯಲ್ಲಿ ಕೈಕಾಲು ತೊಳೆದು ನಂತರ ಅಂಗಡಿಯಿಂದ ಪ್ರಸಾದದ ಬುಟ್ಟಿಯನ್ನು ತೆಗೆದುಕೊಂಡಳು. ಅವಳು ಅಂಗಡಿಯವನನ್ನು ಕೇಳಿದಳು, ಎಷ್ಟಾಯಿತು ಎಂದು. 200 ರೂಪಾಯಿ ಎಂದು ಅಂಗಡಿಯವರು ಅಷ್ಟೇ ಹೇಳಿದರು. ಮಧುಮಿತಾ ತನ್ನ ಚೀಲದಿಂದ 200 ರೂಪಾಯಿಗಳನ್ನು ತೆಗೆದು ಅವನಿಗೆ ಕೊಟ್ಟಳು. ಅಷ್ಟರಲ್ಲೇ ಮೀರಾ ಕೂಡ ಅಲ್ಲಿಗೆ ಬಂದಳು. ಮೀರಾ ಕೂಡ ತನ್ನ ಚಪ್ಪಲಿಗಳನ್ನು ಅಲ್ಲಿ ಬಿಚ್ಚಿ ಅಂಗಡಿಯವನಿಗೆ, ಅಣ್ಣ, ನಮ್ಮ ಚಪ್ಪಲಿಗಳು ಇಲ್ಲಿಯೇ ಇವೆ, ದಯವಿಟ್ಟು ಗಮನವಿರಲಿ ಎಂದು ಹೇಳಿದಳು. ಸರಿ ಎಂದು ಅಂಗಡಿಯವನು ಹೇಳಿದನು. ಇಬ್ಬರು ದೇವಾಲಯದ ಕಡೆಗೆ ಹೊರಟರು. ಹರ ಹರ ಮಹಾದೇವ ಮತ್ತು ಜೈ ಶ್ರೀ ಮಹದೇಶ್ವರ ಎಂದು ಹೇಳುತ್ತಾ ವಿಐಪಿ ಮಾರ್ಗದಲ್ಲಿ ಜನರೊಂದಿಗೆ ನಗುತ್ತಾ ಇಬ್ಬರು ದೇವಾಲಯದ ಕಡೆಗೆ ಹೋಗುತ್ತಿದ್ದರು. ಅಷ್ಟರಲ್ಲೇ ಜನರ ಧ್ವನಿಗಳ ನಡುವೆ ಮಧುಮಿತಾಳಿಗೆ ಮತ್ತೆ ಅದೇ ಹುಡುಗನ ಧ್ವನಿ ಕೇಳಿಸಿತು. ಅವನು ನಿಲ್ಲದೆ ಜೈ ಶ್ರೀ ಮಹದೇಶ್ವರ, ಜೈ ಶ್ರೀ ಮಹದೇಶ್ವರ ಎಂದು ಹೇಳುತ್ತಾ ಅವರ ಹಿಂದೆಯೇ ಬರುತ್ತಿದ್ದನು. ಮಧುಮಿತಾ ಮತ್ತೆ ಹಿಂದೆ ತಿರುಗಿ ನೋಡಿದಳು. ಆದರೆ ಅವಳ ಹಿಂದೆ ಬರುತ್ತಿದ್ದ ಕೆಲವು ಮಹಿಳೆಯರಿಂದಾಗಿ ಆ ಹುಡುಗ ಅವಳಿಗೆ ಕಾಣಿಸಲಿಲ್ಲ. ಮಧುಮಿತಾ ಮತ್ತೆ ಮುಂದೆ ನೋಡಲು ಪ್ರಾರಂಭಿಸಿದಳು ಮತ್ತು ನಡೆಯುತ್ತಾ ಮತ್ತೆ ಜೈ ಶ್ರೀ ಮಹದೇಶ್ವರ ಎಂದು ಹೇಳತೊಡಗಿದಳು. ಸ್ವಲ್ಪ ದೂರ ನಡೆದ ನಂತರ ಇಬ್ಬರು ಜ್ಯೋತಿರ್ಲಿಂಗರ ದರ್ಶನ ಮಾಡಿದರು. ಮಧು ಪ್ರಸಾದದ ಬುಟ್ಟಿಯನ್ನು ಹಿಡಿದುಕೊಂಡೇ ತನ್ನ ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನಲ್ಲಿ ದೇವರಲ್ಲಿ ಹೇಳಿಕೊಂಡಳು, ದೇವರೇ, ನನ್ನಪ್ಪನನ್ನು ಬೇಗ ಗುಣಪಡಿಸಿ ಅವರನ್ನು ಮತ್ತೆ ತಮ್ಮ ಕಾಲುಗಳ ಮೇಲೆ ನಿಲ್ಲಿಸಿ, ಆಗ ಅಮ್ಮನ ಕೋಪ ಸ್ವಲ್ಪ ಕಡಿಮೆಯಾಗಬಹುದು ಮತ್ತು ಅವಳು ನನ್ನನ್ನು ಕೂಡ ಅಖಿಲ್ನಂತೆ ಪ್ರೀತಿಸಲು ಶುರು ಮಾಡಬಹುದು ಎಂದು ಬೇಡಿಕೊಳ್ಳುತ್ತಾಳೆ. ಮೀರಾ ಕೂಡ ಮನಸ್ಸಿನಲ್ಲಿ ದೇವರಲ್ಲಿ, ಮಹದೇಶ್ವರ, ಮಧು ಎಷ್ಟೊಂದು ಮುದ್ದಾಗಿದ್ದಾಳೆಂದರೆ ಅವಳನ್ನು ಭೇಟಿಯಾದವರು ಅವಳನ್ನು ಪ್ರೀತಿಸಲು ಶುರು ಮಾಡುತ್ತಾರೆ ಮತ್ತು ಅವಳು ನಿನ್ನನ್ನು ಹಾಗೆಯೇ ಪೂಜಿಸುತ್ತಾಳೆ. ಹಾಗಾದರೆ ನೀನು ಯಾಕೆ ಅವಳ ಜೀವನವನ್ನು ಬದಲಾಯಿಸುತ್ತಿಲ್ಲ? ನೀನಿರುವಾಗಲೂ ಅವಳು ಬಾಲ್ಯದಿಂದಲೂ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾಳೆ. ಆದರೆ ಈಗ ಸಾಕು ಮಾಡು. ಈಗ ಅವಳ ಜೀವನಕ್ಕೆ ಯಾರಾದರೂ ಒಬ್ಬನನ್ನು ಕಳುಹಿಸು. ಅವನು ಅವಳನ್ನು ತನ್ನ ಕಣ್ರೆಪ್ಪೆಗಳ ಮೇಲೆ ಇಟ್ಟುಕೊಂಡು ನೋಡಿಕೊಳ್ಳುವಂತೆ, ಅವಳ ಬಗ್ಗೆ ಕಾಳಜಿ ವಹಿಸುವಂತೆ, ಅವಳನ್ನು ತುಂಬ ಪ್ರೀತಿಸುವಂತೆ ಮಾಡು. ದಯವಿಟ್ಟು ಮಹದೇಶ್ವರ, ಅವಳಿಗೆ ಒಬ್ಬ ರಾಜಕುಮಾರನನ್ನು ಕಳುಹಿಸು ಎಂದು ಹೇಳಿಕೊಂಡಳು. ಅಷ್ಟರಲ್ಲೇ ಆ ಹುಡುಗ ಮಧುಮಿತಾಳ ಪಕ್ಕದಿಂದ ಹಾದು ಗರ್ಭಗೃಹದ ಬಾಗಿಲ ಬಳಿ ತಲುಪಿದನು. ಅವನು ತನ್ನ 2 ಕೈಗಳನ್ನು ಜೋಡಿಸಿ ಗರ್ಭಗೃಹದೊಳಗೆ ಬಂದನು. ಆ ಹುಡುಗ ಶಿವಲಿಂಗದ ಮುಂದೆ ಕುಳಿತು ಪಂಡಿತರು ಹೇಳಿದಂತೆ ಲಿಂಗಕ್ಕೆ ಅಭಿಷೇಕ ಮಾಡಲು ಪ್ರಾರಂಭಿಸಿದನು. ಮಧುಮಿತಾ ಕಣ್ಣು ತೆರೆಯುತ್ತಿದ್ದಂತೆಯೇ ಅವಳ ಮುಂದೆ ಗೌರವರ್ಣದ ಕೇವಲ ಧೋತಿ ಧರಿಸಿದ್ದ ಒಬ್ಬ ಹುಡುಗ ಜ್ಯೋತಿರ್ಲಿಂಗವನ್ನು ಪೂಜಿಸುತ್ತಿದ್ದನು. ಹುಡುಗನ ವಯಸ್ಸು ಸುಮಾರು 26-27 ಇರಬಹುದು ಮತ್ತು ಅವನ ಮುಖದ ಮೇಲೆ ಸಣ್ಣ ಗಡ್ಡವಿತ್ತು. ಮಧುಮಿತಾ ಅವನನ್ನು ನೋಡುತ್ತಾ, ದೊಡ್ಡ ಮನುಷ್ಯನಾಗಿರಬೇಕು, ಅದಕ್ಕಾಗಿಯೇ ಗರ್ಭಗೃಹದಲ್ಲಿ ಕುಳಿತು ಸ್ವತಃ ಮಹದೇಶ್ವರನನ್ನು ಪೂಜಿಸುತ್ತಿದ್ದಾನೆ ಎಂದು ಹೇಳಿದಳು. ಹಾಗೆಯೇ ತೋರುತ್ತಿದೆ. ಮೀರಾ ಕೂಡ ಆ ಹುಡುಗನನ್ನು ನೋಡಿ ಹೇಳಿದಳು. ಅಷ್ಟರಲ್ಲೇ ಪೂಜೆ ಮಾಡಿಸುತ್ತಿದ್ದ ಪಂಡಿತರು ಆ ಹುಡುಗನಿಗೆ ದೇವರಿಗೆ ತೆಂಗಿನಕಾಯಿ ಅರ್ಪಿಸಿ ಎಂದು ಹೇಳಿದರು. ಆ ಹುಡುಗ ತನ್ನ ಪೂಜಾ ಸಾಮಾನುಗಳಲ್ಲಿ ತೆಂಗಿನಕಾಯಿಯನ್ನು ಹುಡುಕಲು ಪ್ರಾರಂಭಿಸಿದನು. ಅದು ಬಹುಶಃ ಅವನ ಬಳಿ ಇರಲಿಲ್ಲ. ಇದನ್ನು ನೋಡಿದ ಮಧು ತನ್ನ ಬುಟ್ಟಿಯಿಂದ ತೆಂಗಿನಕಾಯಿಯನ್ನು ತೆಗೆದು ಪಂಡಿತರಿಗೆ ಕೊಡುತ್ತಾ, ಪಂಡಿತರೇ, ಇದನ್ನು ಅವರಿಗೆ ಕೊಡಿ, ಬಹುಶಃ ಅವರ ಸಾಮಾನುಗಳಲ್ಲಿ ತೆಂಗಿನಕಾಯಿ ಇಲ್ಲ, ಇದಿಲ್ಲದೆ ಅವರ ಪೂಜೆ ಅಪೂರ್ಣವಾಗುತ್ತದೆ ಎಂದು ಹೇಳಿದಳು. ಪಂಡಿತರು ನಗುತ್ತಾ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ಹುಡುಗನಿಗೆ ಕೊಡುತ್ತಾ, ಇಗೋ ಮಗನೇ ಎಂದು ಹೇಳಿದರು. ಆ ಹುಡುಗ ಆಶ್ಚರ್ಯದಿಂದ ಪಂಡಿತರ ಕಡೆಗೆ ನೋಡಿದನು. ಆಗ ಪಂಡಿತರು ತಕ್ಷಣವೇ, ತೆಂಗಿನಕಾಯಿ ಅರ್ಪಿಸದೆ ನಿನ್ನ ಪೂಜೆ ಅಪೂರ್ಣವಾಗಿರುತ್ತದೆ, ಅದಕ್ಕಾಗಿಯೇ ತೆಗೆದುಕೋ ಎಂದು ಹೇಳಿದರು. ಆ ಹುಡುಗ ಸ್ವಲ್ಪ ಹೊತ್ತು ಯೋಚಿಸಿ ನಂತರ ತೆಂಗಿನಕಾಯಿಯನ್ನು ತೆಗೆದುಕೊಂಡನು ಮತ್ತು ಮತ್ತೆ ಪೂಜೆ ಮಾಡಲು ಪ್ರಾರಂಭಿಸಿದನು. ಮಧುಮಿತಾ ತನ್ನ ಬುಟ್ಟಿಯನ್ನು ಪಂಡಿತರಿಗೆ ಕೊಟ್ಟು ದೇವರ ಮುಂದೆ ಕೈ ಮುಗಿದು ನಿಂತಳು. ಪಂಡಿತರು ಬುಟ್ಟಿಯಲ್ಲಿದ್ದ ಸಾಮಾನುಗಳನ್ನು ದೇವರಿಗೆ ಅರ್ಪಿಸಿ ಇಬ್ಬರಿಗೂ ಚಂದನ ತಿಲಕವನ್ನು ಹಚ್ಚಿದರು. ನಂತರ ಪ್ರಸಾದವನ್ನು ಬುಟ್ಟಿಯಲ್ಲಿಟ್ಟು ಮಧುಮಿತಾಳಿಗೆ ಹಿಂತಿರುಗಿಸಿದರು. ಮಧುಮಿತಾ ಆ ಹುಡುಗನನ್ನು ನೋಡುತ್ತಾ ಮಧುಮಿತಾ ಮುಂದೆ ಸಾಗಿದಳು. ಆದರೆ ಮೀರಾ ಇನ್ನೂ ಆ ಹುಡುಗನನ್ನೇ ಮತ್ತೆ ಮತ್ತೆ ತಿರುಗಿ ನೋಡುತ್ತಿದ್ದಳು. ಮೀರಾ ಆ ಹುಡುಗನನ್ನು ನೋಡುತ್ತಿರುವುದನ್ನು ನೋಡಿದಾಗ ನಗುತ್ತಾ ಅವಳ ತೋಳನ್ನು ಹಿಡಿದು, ಮುಂದೆ ನೋಡಿ ನಡೆ ಮೀರಾ, ಬೀಳುತ್ತೀಯಾ ಎಂದು ಹೇಳಿದಳು. ಹಿಂದೆ ಇಷ್ಟೊಂದು ಸುಂದರ ದೃಶ್ಯವಿದ್ದಾಗ ಯಾರಾದರೂ ಯಾಕೆ ಮುಂದೆ ನೋಡುತ್ತಾರೆ? ಯಾಕೆ ಹೇಳು
ಎಷ್ಟೊಂದು ಹಾಟ್ ಆಗಿದ್ದಾನೆ. ಅವನ ಸಿಕ್ಸ್ ಪ್ಯಾಕ್ ಸ್ಪಷ್ಟವಾಗಿ ಕಾಣುತ್ತಿವೆ. ಮೀರಾ ಮತ್ತೆ ಆ ಹುಡುಗನನ್ನು ನೋಡಿ ಹೇಳಿದಳು. ಮಧುಮಿತಾ ಮುಖ ಸಿಂಡರಿಸಿಕೊಂಡು, ಛೀ, ದೇವಸ್ಥಾನದಲ್ಲಿ ನಿಂತು ಇಂತಹ ಮಾತುಗಳನ್ನು ಯಾರಾದರೂ ಆಡುತ್ತಾರೆಯೇ? ನನಗೆ ಅನ್ನಿಸುತ್ತದೆ ಅವನು ಈ ದೇವಸ್ಥಾನದ ಹೊಸ ಅರ್ಚಕನಾಗಿರಬೇಕು ಎಂದು ಹೇಳಿದಳು. ಇಷ್ಟೊಂದು ಹಾಟ್ ಅರ್ಚಕನಾಗಿದ್ದರೆ ನಾನು 24 ಗಂಟೆಯೂ ದೇವಸ್ಥಾನದಲ್ಲಿಯೇ ನಿಂತಿರುತ್ತೇನೆ ಎಂದು ಮೀರಾ ನಡೆಯುತ್ತಾ ಆ ಹುಡುಗನ ಕಡೆಗೆ ನೋಡಿ ಹೇಳಿದಳು. ಇದನ್ನು ಕೇಳಿ ಮಧುಮಿತಾಳಿಗೆ ನಗು ಬಂದಿತು ಮತ್ತು ಅವಳು ಮೀರಾಳ ಮಣಿಕಟ್ಟನ್ನು ಹಿಡಿದು ವೇಗವಾಗಿ ನಡೆಯುತ್ತಾ, ನನಗೆ ಅನ್ನಿಸುತ್ತದೆ ನಿನಗೆ ಇಲ್ಲಿಂದ ಹೋಗುವ ಯಾವ ಉದ್ದೇಶವೂ ಇಲ್ಲ. ಆದರೆ ನಾನು ಸಮಯಕ್ಕೆ ಸರಿಯಾಗಿ ಮನೆಗೆ ತಲುಪದಿದ್ದರೆ ಶಾಶ್ವತವಾಗಿ ಮನೆಯಿಂದ ಹೊರಹಾಕಲ್ಪಡುತ್ತೇನೆ ಎಂದು ಹೇಳಿದಳು. ಮೀರಾ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ಮುಖ ಸಿಂಡರಿಸಿಕೊಂಡು ಮಧುಮಿತಾ ಜೊತೆ ನಡೆದಳು. ಗರ್ಭಗೃಹದಿಂದ ಹೊರಬಂದು ಅವರಿಬ್ಬರು ಅಲ್ಲಿನ ಇತರ ದೇವಸ್ಥಾನಗಳಲ್ಲಿ ಒಂದೊಂದಾಗಿ ತಲೆಬಾಗಿದರು. ಮೀರಾ ಮಧುಮಿತಾಳನ್ನು ಕೆಣಕುತ್ತಾ, ಹಾಗೆ ನೋಡಿದರೆ ಮಧು, ಆ ಹುಡುಗನ ಜೊತೆ ನಿನ್ನ ಜೋಡಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿರುತ್ತದೆ ಎಂದು ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆಯೇ ಮಧುವಿನ ಹೆಜ್ಜೆಗಳು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ನಿಂತು ಹೋದವು. ಅವಳು ಕೋಪದಿಂದ, ನಿನಗೆ ಕೆಲವೊಮ್ಮೆ ಹುಚ್ಚು ಹಿಡಿಯುತ್ತದೆ, ಏನೇನೋ ಮಾತನಾಡುತ್ತೀಯ ಎಂದು ಹೇಳಿದಳು. ಇಷ್ಟು ಹೇಳಿ ಮಧುಮಿತಾ ಕೋಪದಿಂದ ಹೊರಡಲು ಹೋದಳು. ಆದರೆ ಮೀರಾ ಅವಳ ತೋಳನ್ನು ಹಿಡಿದು, ಅಯ್ಯೋ, ಯಾಕೆ ಕೋಪಗೊಳ್ಳುತ್ತಿದ್ದೀಯಾ? ನಾನು ಕೇವಲ ಹಾಗೆ ಹೇಳುತ್ತಿದ್ದೆ. ನೀನು ಮಹದೇಶ್ವರನ ಅರ್ಚಕಿ ಮತ್ತು ಅವನು ಅರ್ಚಕ, ನಿಮ್ಮಿಬ್ಬರ ಜೋಡಿ ಎಷ್ಟು ಚೆನ್ನಾಗಿರುತ್ತದೆ ಎಂದು ಹೇಳಿದಳು. ಮಧುಮಿತಾ ನಗುತ್ತಾ ಮೀರಾಳ ಕಡೆಗೆ ನೋಡಿ, ನನಗೆ ಯಾವುದೇ ಅರ್ಚಕ ಬೇಕಾಗಿಲ್ಲ. ಅವನು ನೀಲಿ ಜೀನ್ಸ್ ಮತ್ತು ಬಿಳಿ ಶರ್ಟ್ ಧರಿಸಿದ್ದರೆ ನನಗೆ ಹೆಚ್ಚು ಇಷ್ಟವಾಗುತ್ತಿತ್ತು. ಅದು ಅವನ ವ್ಯಕ್ತಿತ್ವಕ್ಕೆ ಸಹ ಹೊಂದಾಣಿಕೆಯಾಗುತ್ತಿತ್ತು ಎಂದು ಹೇಳಿದಳು. ಇದನ್ನು ಕೇಳಿ ಮೀರಾ ಕಣ್ಣು ಅಗಲಿಸಿ ಅವಳನ್ನು ದಿಟ್ಟಿಸಿ ನೋಡಿದಳು. ಮಧುಮಿತಾ ಮತ್ತೆ ನನ್ನನ್ನು ದಿಟ್ಟಿಸಿ ನೋಡುವುದನ್ನು ನಿಲ್ಲಿಸು ಮತ್ತು ಬೇಗ ಎಲ್ಲ ದೇವರುಗಳ ದರ್ಶನ ಮಾಡು. ಇದರಿಂದ ನಾವು ಬೇಗ ಮನೆಗೆ ತಲುಪಬಹುದು. ಇಷ್ಟು ಹೇಳಿ ಮಧುಮಿತಾ ಮುಂದೆ ನಡೆದಳು. ಮೀರಾ ಓಡುತ್ತಾ ಅವಳ ಬಳಿಗೆ ಬಂದು ಅವಳ ತೋಳನ್ನು ಹಿಡಿದು ಕೆಣಕುತ್ತಾ ಹೇಳಿದಳು, ನಿಜ ಹೇಳಬೇಕೆಂದರೆ ಆ ಹುಡುಗನ ವ್ಯಕ್ತಿತ್ವದ ಬಗ್ಗೆ ನೀನು ಇಷ್ಟೊಂದು ಬೇಗ ಸಂಶೋಧನೆ ಮಾಡಿದ್ದೀಯಾ ಎಂದು ನನಗೆ ಗೊತ್ತಿರಲಿಲ್ಲ. ನಿನ್ನ ಮನಸ್ಸು ಅವನ ಮೇಲೆ ಇದೆ ಎಂದು ಅನಿಸುತ್ತದೆ. ಅದಕ್ಕಾಗಿಯೇ ನೀನು ಅವನನ್ನು ಅಷ್ಟೊಂದು ಗಮನವಿಟ್ಟು ನೋಡಿದ್ದೀಯ. ನಿನಗೆ ಅವನ ಮೇಲೆ ಮೊದಲ ನೋಟದಲ್ಲೇ ಪ್ರೀತಿಯಾಗಿದೆಯೇನೋ ಎಂದು ಹೇಳಿದಳು. ಶಟಪ್ ಮೀರಾ, ಇಂದು ನೀನು ನನ್ನ ಕೈಯಿಂದ ತುಂಬ ಏಟು ತಿನ್ನುತ್ತೀಯ ಎಂದು ಮಧು ಕೋಪದಿಂದ ಹೇಳಿದಳು. ಅವಳು ಅಷ್ಟೇ ಹೇಳುತ್ತಿದ್ದಂತೆ ಮೀರಾ ನಗುತ್ತಾ ಓಡಿ ಹೋದಳು. ಮಧುಮಿತಾ ಕೂಡ ಅವಳ ಹಿಂದೆ ಓಡತೊಡಗಿದಳು. ಇಬ್ಬರು ದೇವಾಲಯದ ಆವರಣದಲ್ಲಿ ಕಣ್ಣ ಮುಚ್ಚಾಲೆ ಆಡಲು ಪ್ರಾರಂಭಿಸಿದರು. ಅಷ್ಟರಲ್ಲಿ ದೇವಾಲಯದ ಆವರಣದಲ್ಲಿ ಹಾಕಿದ್ದ ಮಂಚಕ್ಕೆ ಮಧುಮಿತಾಳ ದುಪ್ಪಟ್ಟ ಸಿಕ್ಕಿ ಹಾಕಿಕೊಂಡಿತು. ಅವಳು ತನ್ನ ದುಪ್ಪಟ್ಟವನ್ನು ತೆಗೆಯಲು ಪ್ರಯತ್ನಿಸಿದಳು. ದುಪ್ಪಟ್ಟ ಹೊರಬರದಿದ್ದಾಗ ಅವಳು ಅದನ್ನು ಬಲವಾಗಿ ಎಳೆದಳು. ಇದರಿಂದ ಅವಳ ಸಮತೋಲನ ತಪ್ಪಿತು. ದುಪ್ಪಟ್ಟ ಅವಳ ತಲೆ ಮೇಲೆ ಬಿದ್ದು ಅವಳು ಕೂಡ ಬೀಳತೊಡಗಿದಳು. ಆದರೆ ಅವಳು ಬೀಳುವ ಮೊದಲು ದೇವಾಲಯದಲ್ಲಿ ಪೂಜೆ ಮಾಡುತ್ತಿದ್ದ ಅದೇ ಹುಡುಗ ಬಂದು ಅವಳನ್ನು ತನ್ನ ತೋಳುಗಳಲ್ಲಿ ಹಿಡಿದನು. ಮಧುಮಿತಾಳ ಮುಖವು ಮುಚ್ಚಿದ್ದರಿಂದ ಆ ಹುಡುಗನಿಗೆ ಮಧುಮಿತಾಳ ಮುಖ ಸರಿಯಾಗಿ ಕಾಣಲಿಲ್ಲ. ಆದರೆ ಮಧುಮಿತಾಳ ಕಣ್ಣುಗಳು ಅವನಿಗೆ ಕಾಣುತ್ತಿದ್ದವು. ಮಧುಮಿತಾ ಆ ಹುಡುಗನನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಯಿತು. ಮೀರಾ ಅವರಿಬ್ಬರನ್ನು ಹೀಗೆ ನೋಡಿದಾಗ ಅವಳ ಕಣ್ಣುಗಳು ಅಗಲವಾಗಿ ತೆರೆದುಕೊಂಡವು. ಏಕೆಂದರೆ ದೇವಾಲಯದಲ್ಲಿ ಪೂಜೆ ಮಾಡುತ್ತಿದ್ದ ಹುಡುಗ ಅವಳ ಎದುರು ನೀಲಿ ಜೀನ್ಸ್ ಮತ್ತು ಬಿಳಿ ಶರ್ಟ್ನಲ್ಲಿ ಮಧುಮಿತಾಳನ್ನು ತೋಳುಗಳಲ್ಲಿ ಹಿಡಿದುಕೊಂಡು ನಿಂತಿದ್ದನು. ಅವಳು ಬೇಗನೆ ತನ್ನ ಫೋನ್ನಿಂದ ಅವರ ಫೋಟೋವನ್ನು ಕ್ಲಿಕ್ ಮಾಡಿದಳು. ಆ ಹುಡುಗ ಕೋಪದಿಂದ ಮಧುವನ್ನು ತನ್ನಿಂದ ದೂರ ತಳ್ಳಿದನು ಮತ್ತು ಅವಳನ್ನು ದಿಟ್ಟಿಸಿ ಅಲ್ಲಿಂದ ಹೊರಟು ಹೋದನು. ಅವನು ಹೋದ ತಕ್ಷಣ ಮೀರಾ ಓಡುತ್ತಾ ಮಧುಮಿತಾಳ ಬಳಿ ಬಂದು, ಮಧು, ಇಂದು ನೀನು ಇನ್ನೇನಾದರೂ ಕೇಳಿಕೊಂಡಿದ್ದರೆ ನಿನಗೆ ಅದು ಸಿಗುತ್ತಿತ್ತು ಎಂದು ಹೇಳಿದಳು. ಅರ್ಥವೇನು? ಮಧುಮಿತಾ ತನ್ನ ತಲೆಯಿಂದ ದುಪ್ಪಟ್ಟ ತೆಗೆದು ಆಶ್ಚರ್ಯದಿಂದ ಕೇಳಿದಳು. ಮೀರಾ ನಗುತ್ತಾ ಅವಳ ಭುಜದ ಮೇಲೆ ಕೈ ಹಾಕಿ, ಅರ್ಥ ಇಷ್ಟೇ ಮೈ ಡಿಯರ್ ಬೆಸ್ಟ್ ಫ್ರೆಂಡ್, ನೀವು ಬಹುಶಃ ಗಮನಿಸಿರಲಿಲ್ಲ, ಆ ಹುಡುಗ ನೀಲಿ ಜೀನ್ಸ್ ಮತ್ತು ಬಿಳಿ ಶರ್ಟ್ ಧರಿಸಿದ್ದನು ಎಂದು ಹೇಳಿದಳು. ಇದನ್ನು ಕೇಳಿ ಮಧುಮಿತಾ ಕೂಡ ಆಶ್ಚರ್ಯಚಕಿತಳಾಗಿ ಆ ಹುಡುಗ ಹೋದ ದಾರಿಯ ಕಡೆಗೆ ನೋಡಿದಳು. ಅವನು ಹೋದನು ಎಂದು ಮೀರಾ ಮಧುಮಿತಾಳ ಮುಖವನ್ನು ನೋಡುತ್ತಾ ಹೇಳಿದಳು. ಮಧು ತಕ್ಷಣವೇ, ಹಾಗಾದರೆ ನಾವು ಕೂಡ ಹೋಗೋಣ ಎಂದು ಹೇಳಿ ಮಧುಮಿತಾ ಮೀರಾಳ ಕೈ ಹಿಡಿದು ಪ್ರಸಾದ ತೆಗೆದುಕೊಂಡಿದ್ದ ಅದೇ ಅಂಗಡಿಗೆ ಬಂದಳು. ಮೀರಾ ಬುಟ್ಟಿಯಿಂದ ಪ್ರಸಾದ ತೆಗೆದು ತನ್ನ ಚೀಲದಲ್ಲಿ ಹಾಕಿಕೊಂಡಳು ಮತ್ತು ಅಂಗಡಿಯವರಿಗೆ ಬುಟ್ಟಿಯನ್ನು ಹಿಂತಿರುಗಿಸಿದಳು. ಅವಳು ತನ್ನ ಚಪ್ಪಲಿಗಳನ್ನು ಹಾಕಿಕೊಳ್ಳುತ್ತಾ ಮಧುಮಿತಾಳಿಗೆ ಹೇಳಿದಳು, ನೀನು ಇಲ್ಲಿಯೇ ಇರು, ನಾನು ಈಗಲೇ ಕಾರು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾಳೆ. ಮಧುಮಿತಾ ನಗುತ್ತಾ ತಲೆ ಅಲ್ಲಾಡಿಸಿದಳು. ಆಗ ಮೀರಾ ತನ್ನ ಕಾರು ತರಲು ಹೊರಟಳು. ಅವಳು ಹೋದ ತಕ್ಷಣ ಮಧುಮಿತಾ ನಗುತ್ತಾ ಅತ್ತಿತ್ತ ನೋಡಲು ಪ್ರಾರಂಭಿಸಿದಳು. ಅಷ್ಟರಲ್ಲಿ ಅವಳ ಕಣ್ಣು ಅದೇ ಹುಡುಗನ ಮೇಲೆ ಬಿತ್ತು. ಅವಳಿಂದ ಕೆಲವು ಹೆಜ್ಜೆ ದೂರದಲ್ಲಿ ನಿಂತಿದ್ದನು. ಆ ಹುಡುಗ ಕೋಪದಿಂದ ಪದೇ ಪದೇ ತನ್ನ ಗಡಿಯಾರದ ಕಡೆಗೆ ನೋಡುತ್ತಿದ್ದನು. ಬಹುಶಃ ಅವನಿಗೆ ಎಲ್ಲೋ ಬೇಗ ತಲುಪುವ ಅವಸರವಿತ್ತು. ಮಧುಮಿತಾ ಅವನನ್ನು ನೋಡುತ್ತಾ ಮನಸ್ಸಿನಲ್ಲೇ ಹೇಳಿಕೊಂಡಳು, ವಿಚಿತ್ರ ಮನುಷ್ಯ, ಮೊದಲು ನನ್ನನ್ನು ಬೀಳದಂತೆ ಉಳಿಸಿದನು ಮತ್ತು ನಂತರ ಕೋಪದಿಂದ ನನ್ನನ್ನು ದಿಟ್ಟಿಸಿ ಹೊರಟು ಹೋದನು. ಥ್ಯಾಂಕ್ಸ್ ಹೇಳಲು ಕೂಡ ಅವಕಾಶ ನೀಡಲಿಲ್ಲ.
ದೇವಸ್ಥಾನದಲ್ಲಿ ತೆಂಗಿನಕಾಯಿ ಸಿಗದಿದ್ದಾಗಲೂ ಅವನ ಮುಖ ಕೋಪದಿಂದ ಕೆಂಪಾಗಿತ್ತು ಮತ್ತು ಈಗಲೂ ಕೋಪದಲ್ಲೇ ಇದ್ದಾನೆ. ಗೊತ್ತಿಲ್ಲ ಅವನು ಎಂದಾದರೂ ನಗುತ್ತಾನೋ ಇಲ್ಲವೋ, ಅಥವಾ ಅವನ ಮುಖವೇ ಆಗಿದೆಯೋ. ಅಷ್ಟರಲ್ಲೇ ಅವಳು ನೋಡಿದಳು. ಆ ಹುಡುಗನ ಮುಂದೆ ಒಂದು ದೊಡ್ಡ ಕಪ್ಪು ಬಣ್ಣದ ಕಾರು ಬಂದು ನಿಂತಿತು. ಅಲ್ಲಿಂದ ಹಾದು ಹೋಗುತ್ತಿದ್ದ ಪ್ರತಿಯೊಬ್ಬ ಹುಡುಗಿಯ ಕಣ್ಣು ಆ ಹುಡುಗನ ಮೇಲೆ ನಿಲ್ಲುತ್ತಿತ್ತು. ಆ ಹುಡುಗ ಬಹಳ ಗತ್ತು ಗಮ್ಮತ್ತಿನಿಂದ ತನ್ನ ಕಣ್ಣುಗಳ ಮೇಲೆ ಕನ್ನಡಕ ಹಾಕಿಕೊಂಡು ಚಪ್ಪಾಳೆ ತಟ್ಟಿ ಡ್ರೈವರನ್ನು ಹೊರಗೆ ಬರಲು ಸನ್ನೆ ಮಾಡಿದನು. ಬಿಳಿ ಬಣ್ಣದ ಯೂನಿಫಾರ್ಮ್ ಧರಿಸಿದ ಡ್ರೈವರ್ ಹೊರ ಬಂದನು. ಅವನು ಹೊರ ಬರುತ್ತಿದ್ದಂತೆಯೇ ಆ ಹುಡುಗ ಬಹಳ ಗತ್ತಿನಿಂದ ತನ್ನ ಕಾರಿನ ಬಾಗಿಲು ತೆರೆದು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಸೀಟ್ ಬೆಲ್ಟ್ ಹಾಕಿಕೊಳ್ಳಲು ಪ್ರಾರಂಭಿಸಿದನು. ಅವನ ಡ್ರೈವರಿಗೆ ಹಿಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಲು ಸನ್ನೆ ಮಾಡಿದನು. ಡ್ರೈವರ್ ತಕ್ಷಣವೇ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡನು. ಡ್ರೈವರ್ ಕುಳಿತ ತಕ್ಷಣ ಆ ಹುಡುಗ ಕಾರನ್ನು ಸ್ಟಾರ್ಟ್ ಮಾಡಿ ಹೊರಟು ಹೋದನು. ಮಧುಮಿತಾ ಅವನು ಹೋಗುವುದನ್ನೇ ನೋಡುತ್ತಿದ್ದಳು. ಅಷ್ಟರಲ್ಲೇ ಮೀರಾ ಕಾರು ತೆಗೆದುಕೊಂಡು ಅವಳ ಮುಂದೆ ಬಂದು ನಿಂತಳು. ಮಧುಮಿತಾ ಇನ್ನೊಂದು ಬಾಗಿಲು ತೆರೆದು ಕಾರಿನಲ್ಲಿ ಕುಳಿತಳು. ಮೀರಾ ಕಾರನ್ನು ಸ್ಟಾರ್ಟ್ ಮಾಡುತ್ತಾ, ಆ ಹುಡುಗನನ್ನು ಹುಡುಕುತ್ತಿದ್ದೀಯಾ ಎಂದು ಕೇಳಿದಳು. ಶಟಪ್ ಮೀರಾ, ಮಧುಮಿತಾ ಸೀಟ್ ಬೆಲ್ಟ್ ಹಾಕಿಕೊಳ್ಳುತ್ತಾ ಹೇಳಿದಳು. ಮೀರಾ ನಗತೊಡಗಿದಳು. ಮಧುಮಿತಾ ಕೋಪದಿಂದ ಹೇಳಿದಳು, ಆ ಹುಡುಗನ ಮುಖ ನೋಡಿದ್ದೀಯಾ ಎಂದು. ಅವನು ಹುಟ್ಟಿನಿಂದಲೇ ಖಡಕ್ ಮನುಷ್ಯನಂತೆ ಕಾಣುತ್ತಿದ್ದನು. ಅವನ ಮನೆಯವರು ಅವನನ್ನು ಹೇಗೆ ಸಹಿಸಿಕೊಳ್ಳುತ್ತಾರೋ ಗೊತ್ತಿಲ್ಲ. ಮತ್ತು ಹೌದು, ನೀನು ನನ್ನನ್ನು ತೊಂದರೆ ಕೊಡುತ್ತಿದ್ದುದರಿಂದ ನಾನು ಸುಮ್ಮನೆ ಹೇಳಿದೆ ಅವನು ನೀಲಿ ಜೀನ್ಸ್ ಮತ್ತು ಬಿಳಿ ಶರ್ಟ್ ಧರಿಸಬೇಕಾಗಿತ್ತು ಎಂದು. ಆದರೆ ಆ ಕ್ಷಣದಲ್ಲಿ ಸರಸ್ವತಿ ದೇವಿಯು ನನ್ನ ನಾಲಿಗೆಯ ಮೇಲೆ ಕುಳಿತುಕೊಳ್ಳುತ್ತಾಳೆಂದು ನನಗೆ ತಿಳಿದಿರಲಿಲ್ಲ ಎಂದು ಹೇಳುತ್ತಾಳೆ. ಮೀರಾ ನಗತೊಡಗಿದಳು. ಅವಳು ನಗುವುದನ್ನು ನೋಡಿ ಮಧುಮಿತಾ ಕೂಡ ನಗತೊಡಗಿದಳು. ಅತ್ತ ಗಾಯತ್ರಿ ನಿವಾಸದಲ್ಲಿ ಮನೆಯ ಕೆಲಸದವರು ಎಲ್ಲರ ಕೊಠಡಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು. ಗಾಯತ್ರಿಯವರು ರೋಹಿತ್ನ ಕೊಠಡಿಯಲ್ಲಿ ನಿಂತು ನಗುತ್ತಾ ಅವನ ಫೋಟೋ ನೋಡುತ್ತಿದ್ದರು. ಅವರು ಫೋಟೋವನ್ನು ನೋಡುತ್ತಾ, ರೋಹಿತ್ ಬೇಗ ಬಾ ಮಗನೇ, ನಮಗೆ ಇನ್ನೂ ಹೆಚ್ಚು ಕಾಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಅಷ್ಟರಲ್ಲಿ ರೋಹಿತ್ ಹಿಂದಿನಿಂದ ಗಾಯತ್ರಿಯವರನ್ನು ಹಿಡಿದುಕೊಂಡು ಹೇಳಿದನು, ಹಾಗಾದರೆ ನಿಮಗೆ ಕಾಯಲು ಹೇಳಿದ್ದು ಯಾರು ಅಜ್ಜಿ ಎಂದು. ರೋಹಿತ್ನ ಧ್ವನಿಯನ್ನು ಕೇಳುತ್ತಿದ್ದಂತೆಯೇ ಗಾಯತ್ರಿಯವರು ತಕ್ಷಣವೇ ಅವನ ಕಡೆಗೆ ತಿರುಗಿ ನೋಡಿದರು. ರೋಹಿತ್ ತನ್ನ ಕಣ್ಣೆದುರು ಇರುವುದನ್ನು ನೋಡಿ ಗಾಯತ್ರಿಯವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರು ರೋಹಿತ್ನ 2 ತೋಳುಗಳನ್ನು ಹಿಡಿದು ಅವನನ್ನು ಮೇಲಿನಿಂದ ಕೆಳಗೆ ನೋಡಿದರು ಮತ್ತು ಅಳುತ್ತಾ ಅವನನ್ನು ಅಪ್ಪಿಕೊಂಡು, ರೋಹಿತ್ ನನ್ನ ಮಗನೇ ಎಂದು ಹೇಳುತ್ತಾರೆ. ಮುಂದುವರಿಯುವುದು.